ಗಂಜಿ ರೆಡಿ. ನನ್ನಿಂದ ನಿಮ್ಗೆ ಎಷ್ಟು ತೊಂದರೆ ಅಲ್ವಾ? ತೊಂದರೆ ಅನ್ಕೊಂಡ್ರೆ ತೊಂದರೆ, ಸುಲಭ ಅನ್ಕೊಂಡ್ರೆ ಸುಲಭ. ಯಾಕಾಗ ನೋಡ್ತಿದ್ಯಾ? ನಾನೇನಾರು ತಪ್ಪು ಹೇಳಿದ್ನಾ? ಅಮ್ಮ ವಾಪಸ್ ಬರೋವರೆಗೂ ನಾನು ಇನ್ನ ತುಂಬಾ ಚೆನ್ನಾಗಿ ನೋಡ್ಕೊಬೇಕಂತೆ. ಹಾಗಂತ ಅಮ್ಮ ಆರ್ಡರ್ ಮಾಡಿದ್ದಾರೆ. ಏನು? ಅಮ್ಮ ವಾಪಸ್ ಬರೋವರೆಗುನಾ? ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಅಮ್ಮ ಎಲ್ಲಿಗೆ ಹೋಗ್ತಿದ್ದಾರೆ? ಅದೇ ಅಮ್ಮ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಹೇಳ್ರಿ. ಅದು ಅಮ್ಮ ಹೊರಗಡೆ ಹೋಗ್ತಿದ್ದಾರೆ ಮಧುರ. ಹೊರಗಡೆನಾ? ಅಂದ್ರೆ ಎಲ್ಲಿಗೆ? ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅಷ್ಟೇ. ಓಹೋ, ದೇವಸ್ಥಾನಕ್ಕ? ಹೋಗ್ಲಿ ಬಿಡಿ. ಯಾರ್ಯಾರು ಹೋಗ್ತಿದ್ದಾರೆ ದೇವಸ್ಥಾನಕ್ಕೆ? ಅದು ಮಾವನು ಹೋಗ್ತಿದ್ದಾರಾ? ಇಲ್ಲ ಮಧುರ, ಅಮ್ಮ ಮೇಘ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಅಬ್ಬಾ, ಅಮ್ಮ ಅಕ್ಕನ ಕರ್ಕೊಂಡು ಹೋಗ್ತಿದಾರಲ್ಲ, ನನಗೆ ತುಂಬಾನೇ ಖುಷಿ ಆಗ್ತಿದೆ. ಇಷ್ಟು ದಿನ ಎಲ್ಲಿ ಅಮ್ಮ ಅಕ್ಕನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಅನ್ಸ್ಬಿಟ್ಟಿತ್ತು. ಇವತ್ತು ನಂಗೆ ತುಂಬಾನೇ ಖುಷಿ ಆಗ್ತಿದೆ. ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದಾರೋ ಅಮ್ಮ, ಅದಕ್ಕಿಂತ ಹೆಚ್ಚು ಪ್ರೀತಿ ಅಕ್ಕನ ಮೇಲೆ ಇಟ್ಟಿದ್ದಾರೆ. ದೋಷ ಮಗು ವಿಚಾರಕ್ಕೆ ಅಂತ ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಾದ್ರೆ ಇವಳು ಬೇಜಾರು ಮಾಡ್ಕೊತಾಳೆ. ಇವಳ ಹತ್ರ ವಿಷಯನೇ ಹೇಳೋದು ಬೇಡ. ಹೌದು, ಯಾವ ದೇವಸ್ಥಾನ? ಯಾವ ಪೂಜೆ ಮಾಡ್ಸಕ್ ಹೋಗ್ತಿರೋದಂತೆ? ಅದು ಅಮ್ಮ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿಗೆ ಅಂತ ನನಗೂ ಗೊತ್ತಿಲ್ಲ. ಇನ್ನು 3 ದಿನ ಅವರು ಬರಲ್ಲ. ಮೂರು ದಿನನಾ? ನನಗೆ ನಂಬಕ್ಕೆ ಆಗ್ತಿಲ್ಲ. ನನಗೂ ಒಂದು ಗೊತ್ತಾಗ್ತಿಲ್ಲ ಮಧುರ. ನಾನು ಅಮ್ಮನ ಕೇಳಿದೆ, ಆದ್ರೆ ಅಮ್ಮ ನನಗೇನು ಉತ್ತರ ಕೊಟ್ಟಿಲ್ಲ. ಅವ್ರು ಇವಾಗ ಹೋಗ್ತಿದ್ದಾರೆ. ಅವ್ರು ಹೊರಡ್ಲಿ, ನೀನು ಗಂಜಿ ಕುಡಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ?
ಶಿವನೇ ಶಂಭುಲಿಂಗ ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ವಾಯ್ಸ್